ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಭಾನುವಾರ ದಿನದ ವ್ಲಾಗ್ ಆಗಿರುತ್ತೆ. ಒಂದಷ್ಟು ಪಾತ್ರೆ ಇತ್ತು, ತೊಳ್ಕೊಂಡು ಬಂದಿಟ್ಟೆ. ಇದು ಟೊಮೊಟೊ ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ, ಅವ್ರು ಬೆಳೆದಿದ್ದಾರೆ. ಇವಾಗ ಅವಳು ಕೊಟ್ಟು ಕಳಿಸಿದ್ದಾಳೆ. ತಂಬಿಟ್ಟು ನಾನು ಚಾಮುಂಡಿ ಹಬ್ಬಕ್ಕೆ ಮಾಡಿರಲಿಲ್ಲ ಅಲ್ವಾ, ಅದನ್ನು ಸಹ ಅವಳು ಕೊಟ್ಟು ಕಳಿಸಿದ್ಲು. ಆಗಲೇ ಖಾಲಿ ಆಗಿದೆ, ಇನ್ನು ಸ್ವಲ್ಪ ಇದೆ. ನಿಮಗೆ ತೋರಿಸ್ಬೇಕಂತ ತೋರಿಸ್ತಿದ್ದೀನಿ ಅಷ್ಟೇ. ನೆನ್ನೆ ಅನ್ನ ಮಾಡಿದ್ದು ಖಾಲಿನೇ ಆಗಿಲ್ಲ, ಹಾಗೇ ಇದೆ ರಾತ್ರಿ ಅನ್ನ ಇದು. ಅದಕ್ಕೆ ನಾನಿವಾಗ ಅದನ್ನೇ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿಗೆ. ಸೊ ಎಗ್ ರೈಸ್ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ತುಂಬ ಸಲ ನಾನು ಎಗ್ ರೈಸ್ ಮಾಡೋದನ್ನು ವಿಡಿಯೋ ಹಾಕಿದ್ದೀನಿ. ಅದರಿಂದ ಇವತ್ತೇನು ಹಾಕಲಿಲ್ಲ. ಇವತ್ತು ಮೆಂತ್ಯ ಸೊಪ್ಪಿತ್ತು, ಸೊ ಮೆಂತ್ಯ ಸೊಪ್ಪು ಸಹ ಹಾಕಿದ್ದೀನಿ. ಈಗ ಅನ್ನವನ್ನು ಹಾಕ್ತಾಯಿದ್ದೀನಿ. ಇದು ತಂಗ್ಳನ್ನ, ರಾತ್ರಿ ಅನ್ನ. ಈಗ ಎಗ್ ರೈಸ್ ಒಳಗಡೆ ಹಾಕ್ಬಿಟ್ರೆ, ಅಂದರೆ ಫ್ರೈ ಮಾಡಿದ್ದೀನಲ್ವ, ಎಗ್ಗೆಲ್ಲ ಅದ್ರೊಳಗಡೆ ಹಾಕಿದ್ರೆ ಬಿಸಿ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಎಗ್ ರೈಸ್ಗೆ ಅನ್ನ ಸ್ವಲ್ಪ ಉಳ್ಳುಡಿ ಆಗಿದ್ರೆ ಚೆನ್ನಾಗಿರೋದು. ಅನ್ನ ಸ್ವಲ್ಪ ಬೆಂದೋಗಿದೆ. ನಾನು ಸಾಂಬಾರಿಗೆ ಅಂತ ಮಾಡ್ಕೊಂಡಿದ್ದು, ಅದರಿಂದ ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೆ. ಐಶು ನನಗೆ ನೈಲ್ಸ್ ಪಾಲಿಶ್ ಹಾಕ್ಕೊಡ್ತೀನಿ ಅಂತ ಹಾಕ್ಕೊಡ್ತಾ ಇದ್ದಾಳೆ. ನಾನು ಬ್ಲ್ಯಾಕ್ ಸ್ಯಾರಿ ಹಾಕ್ಕೋತಾ ಇದ್ದೀನಿ ಇವತ್ತು. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಭಾನುವಾರ ಒಂದು ಆರತಿ ಶಾಸ್ತ್ರ ಇದೆ, ಹೋಗಬೇಕಂತ. ಆರತಿ ಶಾಸ್ತ್ರ ಮಾತ್ರ ಇಲ್ಲ, ಇನ್ನೊಂದು ಫಂಕ್ಷನ್ ಇದೆ, ಚಾಮುಂಡೇಶ್ವರಿ ಹಬ್ಬ ಕೂಡ ಇದೆ. ನನ್ನ ಫ್ರೆಂಡ್ ನಿಮಗೆ ತೋರಿಸ್ದೆ ನಾನು, ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬದ ದಿನ. ಸೊ ಅವ್ರ ಮನೆಗೆ ಕೂಡ ಹೋಗಬೇಕು. ಇದು ನಮ್ಮ ಅತ್ತೆ ಕೂಡ ತಲೆ ಬಾಚಿಸ್ಕೊಳ್ಳೋದಕ್ಕೆ ಅಂತ ಬಂದರು. ನಾನು ಕೈಗೆ ನೈಲ್ಸ್ ಪಾಲಿಶ್ ಹಾಕ್ಕೊಂಡಿರೋದಕ್ಕೆ ಐಶುನೇ ಬಾಚ್ಕೊಟ್ಲು. ಈಗ ಅವರು ಗ್ರೀನ್ ಕಲರ್ ಸ್ಯಾರಿ ಹಾಕೋತಾರಂತೆ, ಅದಕ್ಕೆ ಗ್ರೀನ್ ಕಲರ್ ನೈಲ್ಸ್ ಪಾಲಿಶ್ ಹಾಕ್ಕೊಡ್ತಾ ಇದ್ದಾಳೆ ಐಶು. ಚೆನ್ನಾಗಿ ಓದು, ಇನ್ನೊಂದು ವರ್ಷ ಫ್ರೀ ಓದಬೇಕು ಹೇಳ್ತಾವು. ನಾನು ಅವತ್ತಿಂದು 2 ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ 2 ಒಟ್ಟಿಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಜಾಸ್ತಿ ಲೆಂತ್ ಆಗಿಬಿಟ್ರೆ ನಿಮಗೆ ನೋಡೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಸಪ್ರೇಟ್ ಹಾಕಿದ್ದೀನಿ. ಅವ್ರ ಮನೆಗೆ ಹೋಗೋದೇ ಬೇರೆ, ಮತ್ತು ನಾನು ಆರತಿ ಶಾಸ್ತ್ರದ್ದೇ ಬೇರೆ ಹಾಕಿದ್ದೀನಿ. ನಾನು ಶಾರು ಇಬ್ಬರು ರೆಡಿಯಾಗಿದ್ದು ಹೀಗೆ. ಶಾರು ಬರಲ್ಲ ಅಂತ ಹೇಳ್ತಿದ್ಲು. ನಾನು ಸಾನು ಮತ್ತು ಅಮ್ಮು ಇಬ್ಬರು ಬರ್ತಿದ್ದಾರೆ ಬಾ ಅಂತ ಹೇಳಿದೆ. ಅಂದರೆ ವಿಜಯಕ್ಕನ ಮಗಳು ಮತ್ತು ರೇಖಕ್ಕನ ಮಗಳು, ನಾನು ಹೋಗಿದ್ದ ಮಕ್ಕಳು ಇಬ್ಬರು ಬರ್ತಿದ್ದಾರೆ. ಅವರು ಪ್ರೇಮಕ್ಕ ತುಂಬ ಹೇಳ್ಬಿಟ್ಟು ಹೋಗಿದ್ರು, ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ. ಇದು ನಮ್ಮ ಮಾವ ಕೂಡ ಬರ್ತಿದ್ದಾರೆ. ಇದು ಅನಿ, ಅಂದರೆ ತುಂಬ ಹತ್ತಿರದವ್ರಿಗೆ ಹೇಳ್ಕೊಂಡಿದ್ದಾರೆ ಪ್ರೇಮಕ್ಕ. ನಾನು ಹೇಳ್ದಲ್ವ ನಮ್ಮ ದೊಡ್ಡತ್ತೆ ಸೊಸೆ ಅಂತ. ಸೊ ನಮ್ಮವ್ರಿಗೆ ಹೇಳಿದ್ದಾರೆ. ನಮ್ಮ ಮನೆಯವರೇ ಜಾಸ್ತಿ ಇದ್ದೀವಿ ಇವತ್ತು. ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಸುಧೀರಕ್ಕ. ಪಳ ಅಂತ ಇದ್ದೀರಾ, ಪಳ ಅಂತ ಇದ್ದೀರಾ. ಪೂಜೆ ಮಾಡಿದ್ರಾ? ಇರಕ್ಕ ಯಾರ್ಯಾರು ಬಂದಿದ್ದೀರಾ ಅಂತ ಗೊತ್ತಾಗೋದು ಬೇಡವಾ? ಅಟೆಂಡೆನ್ಸ್ ಹಾಕ್ಲಾ? ಯಾರ್ಯಾರು ಬಂದಿದ್ದೀರಿ ಅಂತ ಗೊತ್ತಾಗೋದು ಬೇಡವಾ ಅಂದೆ. ಮುಖ ಮುಚ್ಕೋತಾವ್ರಿ ಇವರು. ಅಲ್ಲಿ ನನಗೆ ದಿಶಾ ಆಂಟಿ ನನ್ ತೆಗಿರಿ ಅಂತ ತೆಗ್ಸ್ಕೊಂಡವಳೆ. ಇವಳು ಮುಖ ಮುಚ್ಕೋತಾವಳೆ ಅವ್ರ ಅಮ್ಮನ ಥರ. ಹಾಗೆ ನಾವು ಹೋಗುವಂಥ ರಸ್ತೆಯಲ್ಲಿ ಕಾವೇರಿ ನದಿ ತುಂಬಿ ಹರಿತಾ ಇರೋದನ್ನು ನಿಮಗೆ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆದರೆ ನೀಟಾಗಿ ತೋರಿಸೋದಕ್ಕಾಗಿಲ್ಲ ಅಂದ್ಕೊಳ್ತೀನಿ. ನಾವು ಹೋಗೋ ದಾರಿಯಲ್ಲಿ GRS ಫ್ಯಾಂಟಸಿ ಪಾರ್ಕ್ ಕೂಡ ಸಿಕ್ತು. ಕೊಡಗು ಗೌಡ ಸಮಾಜ ನಾವು ಹೋಗಿದ್ದಂತಹ ಚೌಲ್ಟ್ರಿ. ನಮ್ಮ ಮಾವ ಹೆಂಗ್ ಮಾತಾಡ್ತಾರೆ ಅಂತ. ನಾನು ಅರುಣಕ್ಕನ ಮಗಳು ಶಾಸ್ತ್ರಕ್ಕೆ ಹೋದಾಗ ಅವಾಗ ತಾನೇ ಶಾಸ್ತ್ರ ಶುರುವಾಗಿತ್ತು. ಸದ್ಯಕ್ಕೆ ಇಲ್ಲಿ ಇನ್ನು ಹುಡುಗಿಯನ್ನು ಕೂರಿಸಿರ್ಲಿಲ್ಲ, ಇನ್ನು ಶಾಸ್ತ್ರ ಶುರುವಾಗಿಲ್ಲ. ನಾವು ಹೋದಾಗ ನಾವು ಊರಿನ ಜನನೇ ಫಸ್ಟ್ ಹೋಗಿದ್ದು. ನಾವು ಹೋದ್ಮೇಲೆ ಬೇರೆಯವರೆಲ್ಲ ಆಮೇಲೆ ಬಂದರು. ನಾವೇ ಫಸ್ಟ್ ಹೋಗಿ ಮುಂದೆನೇ ಕೂತ್ಕೊಂಡ್ವಿ. ಇಲ್ಲೇನೋ ಫುಲ್ಲು ಫೋಟೋಗಳು ಹಾಕ್ಬಿಟ್ಟಿದ್ದಾರೆ. ಫುಲ್ಲು ಗೋಡೆ ತುಂಬ ಯಾರ್ಯಾರ್ದವ್ರ ಫ್ಯಾಮಿಲಿ ಫೋಟೋ ಅಂದ್ಕೊತೀನಿ. ಎಲ್ಲರ ಫೋಟೋಸು ಹಾಕಿದ್ದಾರೆ ಫ್ರೇಮ್ ಮಾಡಿ. ಅದು ಲೆಕ್ಕ ಹಾಕಬೇಕು ಅಷ್ಟೇ, ಎಷ್ಟು ಅಂತ ಲೆಕ್ಕನೇ ಸಿಗಲ್ವೇನೋ ಅಷ್ಟು ಫೋಟೋಸ್ ಹಾಕಿದ್ದಾರೆ. ಇವರು ಕೂಡ ನಮ್ಮ ದೊಡ್ಡತ್ತೆ ಸೊಸೆನೇ, ಇವ್ರು ಮೈಸೂರಿನಲ್ಲೇ ಇದ್ದಾರೆ. ಸೊ ಇವ್ರ ಪರಿಚಯ ನಿಮಗೆ ಜಾಸ್ತಿ ಇಲ್ಲ. ಪ್ರೇಮಕ್ಕ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ, ಊರಲ್ಲೇ ಇದ್ದಾರಲ್ವ, ಅದಕ್ಕೆ ಅವ್ರ ಪರಿಚಯ ನಿಮಗಿದೆ. ನೋಡಿ, ಇವರೇ ಪ್ರೇಮಕ್ಕ. ಅವರು ಮೈಸೂರು ಸಿಲ್ಕ್ ಸೀರೆ ಹಾಕೊಂಡು ಸೂಪರಾಗಿ ರೆಡಿಯಾಗಿದ್ದಾರೆ. ಬನ್ನಿ ಎಲ್ಲ ತಟ್ಟೆ ಎಲ್ಲ ತಂದು ಇಡೋಣ ಅಂತ ಕರೆದ್ರು. ಸೊ ನಾನಂತೂ ಯಾರ ಫಂಕ್ಷನ್ ಆದರೂ ನಮ್ಮ ಹತ್ರದವರಾದ್ರಂತೂ ಓಡಾಡ್ತೀನಿ. ಯಾಕಂದರೆ ಸುಮ್ಮನೆ ನಾವೇನೂ ಗೊತ್ತಿಲ್ಲ, ನಮಗೇನೂ ಬರಲ್ಲ ಅಂತ ಒಂದು ಕಡೆ ಕೂತ್ಕೊಳ್ಳೋದಕ್ಕಿಂತ ಹೋಗಿ ಸ್ವಲ್ಪ ಓಡಾಡಿದ್ರೆ ನಮಗೂ ಅನುಭವ ಆಗುತ್ತೆ. ಮುಂದೆ ಏನೇನು ಶಾಸ್ತ್ರ ಮಾಡಬೇಕು ಅನ್ನೋದು ನಮಗೂ ಗೊತ್ತಾಗುತ್ತೆ. ಸೊ ನಾನು ನಿಮಗೂ ಅಷ್ಟೇ ಹೇಳೋದು, ಏನೂ ಗೊತ್ತಿಲ್ಲ, ನಮಗೆ ಏನೂ ಗೊತ್ತಾಗಲ್ಲ ಅಂತ ಕೂತ್ಕೋಬೇಡಿ. ಎಲ್ಲಿ ಹೋದ್ರೂ
ಹೋಗಿ ಮಾಡಿ ನೋಡ್ತಾ ನೋಡ್ತಾ ನಿಮಗೂ ಗೊತ್ತಾಗುತ್ತೆ. ಮುಂದೆ ನಮ್ಮ ಮಕ್ಕಳುಗಳು ಕೂಡ ಬೆಳೆದು ದೊಡ್ಡವರಾದಾಗ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದಂತ. ಈ ರೀತಿ ಎಲ್ಲ ಫಂಕ್ಷನ್ಸು ಅಟೆಂಡ್ ಮಾಡಿ ಎಲ್ಲ ಶಾಸ್ತ್ರಗಳಲ್ಲೂ ಪಾಲ್ಗೊಳ್ಳೋದ್ರಿಂದ ಎಲ್ಲ ನಮ್ಮ ಕಡೆ ಏನೇನು ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲೂ ಸಹ ತಟ್ಟೆಯನ್ನು ತುಂಬ ಚೆನ್ನಾಗಿ ತುಂಬಿದ್ದಾರೆ. ನಾನು ಈ ಸೀರೆಗೆ ಒಡವೆ ಹಾಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಇದು ಫ್ಯಾನ್ಸಿ ಸೀರೆ ಅಲ್ವಾ, ಒಡವೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅತ್ತೆ ಇರೋದು ಯಾಕೆ ಹಾಕೋ ಅಂದರು. ಮನೆಯಿಂದ ಹೊರಡುವಾಗಲೇ ನಾನು ಹಾಕ್ಕೊಂಡಿರಲಿಲ್ಲ. ಅವ್ರು ಬಂದು ಸೀರೆ ಹಾಕ್ಸ್ಕೊಂಡು ಜಡೆ ಹಾಕ್ಸ್ಕೊಳ್ಳೋವರೆಗೂ ನಾನು ಹಾಕ್ಕೊಂಡಿರಲಿಲ್ಲ. ಅವ್ರ ಮನೆಗೆ ಬಂದು ನನ್ನ ನೋಡಿ ಹೀಗೆ ಇದೆಯಲ್ಲ ಹಾಕೋ ಅಂತ ಹೇಳಿದ್ರು. ಆಮೇಲೆ ನಾನು ಹಾಕ್ಕೊಂಡಿದ್ದು. ನನಗೆ ಯಾಕೋ ಒಂಥರ ಓವರ್ ಆಯ್ತು ಅಂತ ಅನ್ನಿಸ್ತಿತ್ತು. ಈ ಸೀರೆಗೆ ಆ ಒಡವೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿತ್ತು. ಅದರಿಂದ ನಾನು ಶಾರ್ಟಾಗಿ ಹಾಕ್ಕೊಂಡೆ, ಲಾಂಗಾಗಿ ಹಾಕ್ಕೊಂಡಿಲ್ಲ. ದಾರ ಹಾಕ್ಸಿರೋದ್ರಿಂದ ಚಿಕ್ಕದಾಗೂ ಹಾಕ್ಕೋಬೋದು ಅಥವಾ ಲಾಂಗಾಗೂ ಹಾಕ್ಕೋಬೋದು. ದಾರ ಹಾಕ್ಸಿರೋದು ಒಂಥರ ಅನುಕೂಲ ಆಯಿತು. ನಾನು ನಿಮಗೆ ಹೇಳಿದ್ದೆ, ನಾವು 3-4 ವರ್ಷ ಮೈಸೂರಿನಲ್ಲಿ ಇದ್ವಿ. ಮೈಸೂರಿನಲ್ಲಿ ನಮ್ಮದೇ ಸ್ವಂತ ಮನೆ ಇತ್ತು ಒಂದೆರಡು. ಅಂದರೆ ಅಪ್ಪ ಇದ್ದಾಗ ಅಪ್ಪಂದು ಅಂತ ಹೇಳಿದೆ. ಇದೇ ರಸ್ತೆಯಲ್ಲಿ ಇದ್ದಿದ್ದು. ಅಂದರೆ ನಾವು ಮೈಸೂರು ಸೂರ್ಯ ಬೇಕ್ರಿ ಹತ್ರ ಹೆಬ್ಬಾಳಲ್ಲಿ 1-2 ವರ್ಷ ಇದ್ವಿ. ಅದಕ್ಕೂ ಮುಂಚೆ ಕುಂಬಾರಕೊಪ್ಪಲು ಮಹದೇಶ್ವರ ಬಡಾವಣೆ ಅಂತ ಇದೆ. ಸೊ ಅಲ್ಲಿದ್ವಿ. ಅಲ್ಲೇ ನಮ್ಮ ಸ್ವಂತ ಮನೆ ಇದ್ದಿದ್ದು. ಇವಾಗಿಲ್ಲ, ಕೊಟ್ಬಿಟ್ರು ಅಪ್ಪ. ಆ ಟೈಮ್ನಲ್ಲೇ ಕೊಟ್ಬಿಟ್ರು. ಇವಾಗ ಇಲ್ಲಿಗೆ ಬಂದು ಇಲ್ಲೇ ಪಕ್ಕ ಪಾರ್ಕ್ ಇದೆ. ಈ ಕೊಡವ ಸಮಾಜದ ಪಕ್ಕನೇ, ಅಂದರೆ ಈ ಚೌಲ್ಟ್ರಿ ಪಕ್ಕನೇ ಒಂದು ಪಾರ್ಕ್ ಇದೆ. ಇಲ್ಲೇ ವೈಶಾಲಿ ಕಾನ್ವೆಂಟ್ ಅಂತ ನಾನು ಓದಿದ್ದು. ಸೊ ಅಲ್ಲಿಂದ ಅಲ್ಲಿ ಫೀಲ್ಡ್ ಇಲ್ಲ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬರೋರು ಆಟ ಆಡ್ಸೋದಕ್ಕೆಲ್ಲ. ಸೊ ಆ ಫೀಲ್ಡೆಲ್ಲ ನೋಡಿದಾಗ ಸ್ವೀಟ್ ಮೆಮೊರಿ ಅನ್ನೋದಕ್ಕಿಂತ ಒಂಥರ ಬೇಜಾರಾಗುತ್ತೆ. ಹಾಗೆಲ್ಲ ಇದ್ದು ಆ ಮನೆಯೆಲ್ಲ ಕಳ್ಕೊಂಡಿದ್ದೆಲ್ಲ ನೆನಪು ಮಾಡಿಕೊಂಡಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಇಲ್ಲೇ ಹತ್ತಿರದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಮನೆ ಕೂಡ ಇದೆ. ಅಂದರೆ ನಾನು 9th ಸ್ಟ್ಯಾಂಡರ್ಡ್ ಆಗಿರುವಾಗ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ಲವಳು. ಇವಾಗಲೂ ನೆನಪಾಗಿರ್ತದೆ ಅನಿಸುತ್ತೆ. ಯಾಕೆಂದರೆ ಅವ್ರು ಸ್ವಂತ ಮನೇಲೇ ಇರೋದು. ಅವರು ಕೂಡ ಈ ಸೈಡವರೇ, ನಮ್ಮ ಮಂಡ್ಯ ಸೈಡವರೇ. ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲೇ ಟೈಮ್ ಆಗೋಯ್ತು, ಹೋಗೋದಕ್ಕಾಗಲಿಲ್ಲ. ಆ ಕಡೆ ಏನಾದರೂ ಹೋದಾಗ ಹೋಗಬೇಕು. ನೋಡಿ ನಮ್ಮ ಹುಡುಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾನಲ್ಲಿ ತಟ್ಟೆ ಎಲ್ಲ ಸರಿಯಾಗಿ ಜೋಡಿಸಿ ಕೆಳಗಡೆ ಬಂದೆ. ಯಾಕಂದರೆ ವಿಡಿಯೋ ಮಾಡ್ಕೊಳ್ಳೋಣ ನೀಟಾಗಿ ಅಂತ. ಹುಡುಗಿಯೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಕೆಳಗಡೆ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಈ ಫಂಕ್ಷನ್ಗೆ ಹೋಗಿದ್ದು ಲಾಸ್ಟ್ ಭಾನುವಾರ. ಆಗಲೇ ಇನ್ನೊಂದು ಭಾನುವಾರ ಬರ್ತಿದೆ. ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಯೋಚನೆ ಮಾಡಿ, ನನಗೂ ಕೂಡ ತುಂಬ ಕೆಲಸ ಇರುತ್ತೆ. ಆ ಕೆಲಸಗಳ ಮಧ್ಯ ಇದು ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನೀವೆಲ್ಲ ಪ್ರೀತಿ ತೋರಿಸ್ತಿರೋದು ನೋಡಿದ್ರೆ ನಾನು ನಿಲ್ಲಿಸ್ಬಾರ್ದು, ಮಾಡಬೇಕಂತ ಅನಿಸುತ್ತೆ. ನೋಡಿ ತಟ್ಟೆ ಎಷ್ಟು ಚೆನ್ನಾಗಿ ತುಂಬಿದ್ದಾರೆ ಅಂತ. ಪುರಿ ಉಂಡೆಗಳು ಮಾಡಿದಾರಲ್ವ, ಗೋಪುರ ಥರ ಮಾಡಿದ್ದಾರೆ. ಪುರಿ ಉಂಡೆ ಅಂತ ಹೇಳೋಕ್ಕಾಗಲ್ಲ, ಪುರಿ ಗೋಪುರ ಅಂತಲೇ ಹೇಳಬೇಕು. ಸೊ ಅದನ್ನು ಮಾಡಿರೋದು ಪ್ರೇಮಕ ಮತ್ತು ನಮ್ಮ ಮುರುಗಿತಿ ರೇಖಕ ಇದ್ದಾರಲ್ವ, ಇಬ್ಬರು ಸೇರ್ಕೊಂಡು ಮಾಡಿರೋದು. ಹಾರ ಏನು ತರಿಸೋದು ಅವಶ್ಯಕತೆ ಇರಲಿಲ್ಲ. ಆದರೆ ಅವರು ಗೊತ್ತಿಲ್ಲದೆ ತಂದುಬಿಟ್ಟಿದ್ರಂತೆ. ಆರತಿ ಶಾಸ್ತ್ರಕ್ಕೇನು ಹಾರ ಎಲ್ಲ ಹಾಕೋದಿಲ್ಲ, ತಂದಿದ್ದಾರಲ್ವ ಅದರಿಂದ ಹಾಕ್ತಿದ್ದಾರೆ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಪಿಂಕ್ ಸ್ಯಾರಿ ಹಾಕಿರೋರೆ ನಮ್ಮ ಮುರುಗಿತಿ ಪ್ರೇಮಕ. ಇವರು ನಮ್ಮ ಅತ್ತೆ. ಅವರು ಎಲ್ಲಿ ಹೋದರೂ ಫಸ್ಟ್ ಅವ್ರದ್ದೇ ಶಾಸ್ತ್ರ ಇರುತ್ತೆ. ಪ್ರೇಮಕ ಬಂದು ಕರ್ಕೊಂಡು ಹೋದರು. ಬನ್ನಿ ನಿಮಗೆಲ್ಲ ಗೊತ್ತಲ್ವ, ಮಾಡಿ ಬನ್ನಿ ಅಂತ. ಸೊ ನಮ್ಮ ಅತ್ತನೇ ಹೋದರು. ಫಸ್ಟು ಹೋದವರು ನಾನು ಮೊದಲೇ ಹೇಳಿದ್ದೀನಲ್ವ, ಅದು ಟವಲನ್ನು ಹಾಸಿ ಅದ್ರ ಮೇಲೆ ಏನೇನು ತುಂಬಿದರ ತಟ್ಟೆಗೆ ಎಲ್ಲವನ್ನು ಒಂದೊಂದು ಎತ್ತಿಡ್ತಾರೆ. 9 ಜನನೋ 12 ಜನನೋ ಶಾಸ್ತ್ರ ಎಲ್ಲ ಮಾಡಿದ ಮೇಲೆ ಕೊನೆಯಲ್ಲಿ ಯಾರು ಶಾಸ್ತ್ರ ಮಾಡ್ತಾರೋ ಅವರು ಮತ್ತೆ ಏನೇನು ಹಣ್ಣಿಟ್ಟಿರ್ತಾರೋ ಮತ್ತೆ ಅದೇ ತಟ್ಟೆಗಿಟ್ಟು ಒಂದು ಕೊಬ್ಬರಿ, ಒಂದು ಬೆಲ್ಲ, ಒಂದು ಕಾಯಿ ಮತ್ತು ಒಂದು ಚಿಪ್ ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ಇಟ್ಟು ಅದನ್ನು ಕಟ್ಟಿ ಹುಡುಗಿ ಕೈಯಲ್ಲಿ ಕೊಡ್ತಾರೆ. ಒಂದು ಟೈಮ್ನಲ್ಲಿ ಮಕ್ಕಳು ಮೆಚ್ಯೂರ್ ಆಗಿದ್ರೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಕೊಳ್ಳೋರು, ಹೆಣ್ಮಕ್ಳು ಸಹ ನಾಚಿಕೆ ಪಟ್ಕೊಳ್ಳೋರು. ಆದರೆ ಇವಾಗ ಹಾಗಿಲ್ಲ, ಎಲ್ಲ ಮಕ್ಕಳು ಬೋಲ್ಡಾಗಿದ್ದಾವೆ. ಸೊ ಯಾರು ಏನು ನಾಚ್ಕೊಳ್ಳೋದೆಲ್ಲ ಏನಿಲ್ಲ. ನಾನು ಮೊದಲೇ ಹೇಳಿದೆ ಅಲ್ವಾ, ಐಶು ನೈಲ್ಸ್ ಪಾಲಿಶ್ ಅವ್ರ ಅಜ್ಜಿ ಸೀರೆಗೆ ತಕ್ಕಂಗೆ ಹಾಕ್ತಿದ್ದಾಳೆ ಅಂತ. ಅವ್ರ ಅಜ್ಜಿ ಹೇಳಿದ್ರು ನಾನು ಗ್ರೀನ್ ಕಲರ್ ಸ್ಯಾರಿ ಹಾಕೋತಾ ಇದ್ದೀನಿ ಅಂತ. ಸೊ ಆ ಸ್ಯಾರಿಗೆ ತಕ್ಕ ಹಾಗೆ ಅವಳು ನೈಲ್ ಪಾಲಿಶ್ ಹಾಕ್ಕೊಟ್ಟಿದ್ದು ಅವ್ರಿಗೆ. ಇಲ್ಲೊಂದು ಪುಟಾಣಿ ಕಾಣಿಸ್ತಿದೆ ನೋಡಿ, ಪಿಂಕ್ ಡ್ರೆಸ್ಸು. ಅವಳು ಹುಡುಗಿ ತಂಗಿ. ನಮ್ಮ ಮಕ್ಕಳು ಥರ ಅವ್ರಿಗೂ ಕೂಡ ಏಜ್ ಡಿಫ್ರೆನ್ಸು. ಇವಾಗ ಚಿಕ್ಕ ಹುಡುಗಿ ಥರ ಇದ್ದಾಳೆ. ಒಂದು ಏಜಿಗೆ ಬಂದಮೇಲೆ ಇಬ್ಬರು ಅಕ್ಕ ತಂಗಿರು ಸರಿ ಹೋಗ್ತಾರೆ. ಏಜ್ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ. ಶಾರು ಮತ್ತು ಐಶುಗೂ ಹಾಗೆ ಆಗಿತ್ತು. ಅವಳು ಚಿಕ್ಕವಳಿದ್ದಾಗ ಶಾರು ಫುಲ್ ಚಿಕ್ಕವಳ ಥರ ಇದ್ಲು. ಅವಳು ಮೆಚೂರ್ ಆದಮೇಲೆ ಇಬ್ಬರು ಇವಾಗ ಒಂದೇ ಸಮ ಬಂದುಬಿಟ್ಟಿದ್ದಾರೆ.
ಯಾರ ಅಕ್ಕ ಯಾರ ತಂಗಿ ಅನ್ನೋದೇ ಗೊತ್ತಾಗಲ್ಲ, ಹಾಗೆ ಬೆಳೆದ್ಬಿಟ್ಟಿದ್ದಾಳೆ ಅವಳು ಕೂಡ. ಏನೇ ಫಂಕ್ಷನ್ ಆದರೂ ಇವ್ರುಗಳು ಬರ್ತಾರೆ, ಬಂದು ಒಂದಷ್ಟು ದುಡ್ಡು ಇಸ್ಕೊಂಡು ಹುಡುಗಿಗೆ ಅಥವಾ ಹುಡುಗಂಗೆ ಏನು ಫಂಕ್ಷನ್ ಇರುತ್ತೋ ಅದಕ್ಕೆ ತಕ್ಕಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಇಲ್ಲೇನೋ ಇವರು ಸ್ವಲ್ಪ ಅಮೌಂಟ್ ಕೊಟ್ಟರು ಅಂದ್ಕೊಂಡು ಅವ್ರಿಗೆ ವಾಪಸ್ಸೇ ಕೊಟ್ಬಿಟ್ರು. ಅವ್ರು ತೆಗೆದುಕೊಳ್ಳೇ ಇಲ್ಲ ಹಣವನ್ನು. ಮತ್ತೆ ಪ್ರೇಮಕ್ಕೆ ಹೋಗಿ ಹೊರಗಡೆ ಹೋಗೋವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಂದಿದ್ದು. ನಿಮಗೆಲ್ಲ ಗೊತ್ತಿದೆ, ಇವ್ರು ನಮ್ಮ ವಿಜಯಕ್ಕ ಅಂದರೆ ನಮ್ಮ ಓರ್ಗೀತಿ, ಹಿರಿಯ ಓರ್ಗೀತಿ. ಅವರು ಶಾಸ್ತ್ರವನ್ನು ಮಾಡ್ತಾಯಿದ್ದಾರೆ. ಅವರಾದಮೇಲೆ ಅಲ್ಲಿ ನೋಡಿದ್ದಾರೆ ಪಿಂಕ್ ಕಲರ್ ಸೀರೆ ಮತ್ತು ವೈಟ್ ಕಾಂಬಿನೇಷನಲ್ಲಿ ಸೀರೆ ಹಾಕ್ಕೊಂಡಿದ್ದಾರಲ್ವ, ಸೊ ಅವ್ರು ರೇಖಕ್ಕ ಅವ್ರು ನೆಕ್ಸ್ಟು ಶಾಸ್ತ್ರವನ್ನು ಮಾಡ್ತಾರೆ. ನಾನಿಲ್ಲಿ ಆರತಿ ಶಾಸ್ತ್ರದ ಮಾತ್ರ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಂದರೆ ಈ ವಿಡಿಯೋ ಅಷ್ಟೇ ಮಾಡ್ತಾಯಿದ್ದೀನಿ. ಇವತ್ತಿಂದು ಇನ್ನೊಂದು ವಿಡಿಯೋ ಬರುತ್ತೆ. ಇಲ್ಲಿಂದ ನಾವು ಚಾಮುಂಡೇಶ್ವರಿ ಹಬ್ಬಕ್ಕೆ ಹೋದ್ವಿ, ಆ ವಿಡಿಯೋ ಕೂಡ ಬರುತ್ತೆ. ಅದು ನಾನು ಮೊದಲೇ ಹೇಳ್ದೆ ಅಲ್ವಾ, 2 ವಿಡಿಯೋ ಜೊತೆಲ್ಲ ಹಾಕ್ಬಿಟ್ಟು ಲೆಂತ್ ಆಗಿಬಿಡುತ್ತೆ ಅಂತ ನಾನು ಸಪ್ರೇಟಾಗಿ ಹಾಕಿದ್ದೀನಿ. ನಾನು ಟ್ರೈಪಾಡ್ ಮತ್ತು ಮೈಕ್ ಎರಡನ್ನು ತೊಗೊಂಡಿದ್ದೀನಿ, ಅದು ರಿವ್ಯೂ ಮಾಡ್ತೀನಿ. ನಾನು ಆಲ್ರೆಡಿ ಟ್ರೈಪಾಡ್ದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನಾನು ತೊಗೊಂಡಿರೋ ಟ್ರೈಪಾಡು. ನಾನು ತೊಗೊಂಡಾಗ 899 ಇತ್ತು, ಅಂದರೆ 900 ರೂಪಾಯಿ. ಆದರೆ ನಾನು ಅಲ್ಲಿ ರಿವ್ಯೂ ಹಾಕುವಷ್ಟರಲ್ಲಿ 849 ಆಗಿದೆ, ಅಂದರೆ 50 ರೂಪಾಯಿ ನಾನೇ ಜಾಸ್ತಿ ಕೊಟ್ಟು ತೊಗೊಂಡ್ಬಿಟ್ಟಿದ್ದೀನಿ. ಮೈಕ್ ಕೂಡ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀನಿ. ಮತ್ತು ಪವರ್ ಬ್ಯಾಂಕ್ ಒಂದು ತೊಗೋಬೇಕು, ಯಾಕಂತ ಹೇಳಿದ್ರೆ ಹೊರಗಡೆ ಹೋಗಿ ವೀಡಿಯೋ ಮಾಡ್ಕೊಳ್ಳುವಾಗ ಫೋನ್ ಚಾರ್ಜ್ ಬೇಗನೆ ಮುಗ್ದು ಹೋಗುತ್ತೆ. ಪಾಪ ಶಾರು ಅಷ್ಟೊಂದು ಕೇಳಿದ್ಲು, ಅವಳು ಕೂಡ ನನ್ನ ಜೊತೆ ಬಂದಿದ್ಲಲ್ವ, ಅವಳಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಅಲ್ಲಿ ಹೋದರೆ ಒಬ್ಬಳೇ ಕೂತಿರ್ಬೇಕು, ಬರಲ್ಲ ಕಣಮ್ಮ ಅಂದ್ಲು. ನಾನೇ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ. ಅದು ಭಾನುವಾರ ಇದ್ದಿದ್ದಕ್ಕೆ ಕರ್ಕೊಂಡು ಹೋದೆ, ಬೇರೆ ದಿನ ಆಗಿದ್ದರೆ ನಾನು ಸ್ಕೂಲ್ ರಜೆ ಹಾಕಿಲ್ಲ ಕರ್ಕೊಂಡು ಹೋಗಲ್ಲ. ಆದರೆ ಪಾಪ ಅದು ಬೇಜಾರು ಮಾಡ್ಕೊತು, ಸಖತ್ ಬೇಜಾರಾಯಿತು ಅವಳಿಗೆ ಬಂದಿದ್ದು. ಫೋನ್ ಕೊಡಮ್ಮ ಅಂತ ಕೇಳ್ತಿದ್ಲು, ಆದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಬೇಕಿತ್ತಲ್ವ, ಸೊ ಕೊಡಲಿಲ್ಲ. ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಳು. ನಾನು ಐಶು ಒಂದು ಸಲ ಸೀರೆ ತೊಗೊಳೋಕ್ಕೆ ಅಂತ ಹೋಗಿದ್ವಿ ಮೈಸೂರಿಗೆ. ನಾನು ಆಲ್ಮೋಸ್ಟ್ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಏನಾದರೂ ಶಾಪಿಂಗ್ ಹೋದಾಗ. ಆಗ ಅವಳು ಈ ಸೀರೆ ಇಷ್ಟಪಟ್ಟು, ಅಮ್ಮ ಇದು ಚೆನ್ನಾಗಿದೆ ತೊಗೊಳ್ಳಿ, ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಅವಳೇ ಇಷ್ಟಪಟ್ಟಿದ್ದು. ಅವಾಗ ತೊಗೊಂಡಿದ್ದು ಈ ಸೀರೆ 1300 ಅನಿಸುತ್ತೆ ಆ ಟೈಮ್ನಲ್ಲಿ. ಕೊನೆಯಲ್ಲಿ 3 ಜನ ಮುತ್ತೈದೆಯರು ಸೇರಿಕೊಂಡು ಹುಡುಗಿಗೆ ಆರತಿಯನ್ನು ಮಾಡ್ತಾಯಿದ್ದಾರೆ. ಯಾರಾದರೂ ಮಾಡಬಹುದು, ಚಿಕ್ಕ ಮಕ್ಕಳು ಕೈಲೂ ಮಾಡಿಸ್ತಾರೆ, ಯಾರಾದರೂ ಮಾಡಿದ್ರೂ ಆಗುತ್ತೆ. ನಾನು ಇಲ್ಲೂ ಕೂಡ ಕಡಲೆಪುರಿ ಕೊಡ್ತಾಯಿದ್ದಾರೆ. ಏನೇ ಫಂಕ್ಷನ್ ಆದರೂ ನಮ್ಮ ಕಡೆ ಕಡಲೆಪುರಿಯನ್ನು ಕೊಡ್ತಾರೆ. 3 ದಿನಕ್ಕೆ ಸೊಪ್ಪು ಹಾಕ್ತಾರಲ್ವ, ಸೊಪ್ಪು ಹಾಕ್ತಾರೆ, ಗುಳ್ಳ ಹಾಕೋದು ಅಂತ ಕರಿತೀವಿ ನಮ್ಮ ಕಡೆ. ಸೊ ಆ ಟೈಮ್ನಲ್ಲಿ ಎಳ್ಳುಡಿ ಕೊಡ್ತಾರೆ. ಇವಾಗ ಆಲ್ರೆಡಿ ತಿಂಗ್ಳಿಗೆ 3 ದಿನ ಕಮ್ಮಿಯಾಗಿ ಮಾಡ್ತಿರೋದು ಇವರು, ಅದರಿಂದ ಎಳ್ಳುಡಿ ಏನು ಕೊಡ್ತಿಲ್ಲ. ಇಲ್ಲಿ ಕೊನೆಯಲ್ಲಿ ಯಾರು ಶಾಸ್ತ್ರ ಮಾಡ್ತಾರೋ ಅವರೇನೆ ಕೊನೆಯಲ್ಲಿ ಟವಲ್ ಕಟ್ಟಬೇಕಿತ್ತು, ಅದೇ ಪಾಪ ಯಾರಿಗೂ ಗೊತ್ತಿಲ್ಲ, ಅದರಿಂದ ಅಮ್ಮನೇ ಕಟ್ತಾ ಇದ್ದಾರೆ. ಇದು ಪ್ರೇಮಕ್ಕವ್ರಪ್ಪ. ಇವ್ರು ಎಷ್ಟು ಒಳ್ಳೆಯವರಂದರೆ, ನಾನು ನಿಜ ಇವ್ರನ್ನೊಂದು ಸಲ ಇಂಟರ್ವ್ಯೂ ಮಾಡಬೇಕಂತ ಅಂದ್ಕೊಂಡೆ. ಮೊಮ್ಮಕ್ಕಳ ಜೊತೆ ನೋಡಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇವ್ರಿಗೆ ಹುಷಾರಿಲ್ಲದಾಗ ಪ್ರೇಮಕ್ಕನ ಮನೆಗೆ ಒಂದು ಸಲ ಬಂದಿದ್ದರು. ಅವ್ರ ಹೆಂಡತಿನ ನೆನಪು ಮಾಡ್ಕೊಂಡು ಎಷ್ಟು ಅಳ್ತಿದ್ರು ಅಂದರೆ, ನಿಜವಾಗ್ಲೂ ಇಷ್ಟೊಂದು ಪ್ರೀತಿ ಮಾಡ್ತಾರಾ ಅಂತ ನನಗೆ ಅನ್ನಿಸ್ತಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಧ್ಯ ಆದರೆ ಒಂದಿನ ಅವ್ರು ಇಂಟರ್ವ್ಯೂ ಮಾಡ್ತೀನಿ. ಹುಡುಗಿ ನೋಡಿ ಈ ಡ್ರೆಸ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಾವು ಊಟಕ್ಕೆ ಹೋಗಿ ಕೂತ್ಕೊಂಡ್ವಿ. ಇಲ್ಲೂ ಕೂಡ ನಾನ್ ವೆಜ್ ಊಟನೇ, ಆದರೆ ನಾನು ಊಟದ ಯಾವುದೂ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಇವರೇನು ಓದೋದ ಕಡೆ ಎಲ್ಲ ಊಟದ ವಿಡಿಯೋ ಮಾಡ್ಕೋತಾರೆ ಅಂತ ಅಂದ್ಕೋಬೇಡಿ. ಮುದ್ದೆ ಮತ್ತು ಗೊಜ್ಜು ಮಾಡಿದರು, ತುಂಬ ಚೆನ್ನಾಗಿತ್ತು, ಊಟ ತುಂಬ ಚೆನ್ನಾಗಿತ್ತು. ಇಲ್ಲಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಚಾಮುಂಡೇಶ್ವರಿ ಹುಟ್ಟುಹಬ್ಬ ಇತ್ತಲ್ವ, ಅಲ್ಲಿಗೆ ಫಂಕ್ಷನ್ಗೆ ಹೋದ್ವಿ. ಆದರೆ ನಿಜ ಅಲ್ಲೇನೂ ತಿನ್ನೋದಕ್ಕಾಗಲಿಲ್ಲ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಆದರೆ ನಮಗೆ ಎಲ್ಲಿ ತಿಂದ್ಬಿಟ್ಟು ನಾನ್ ವೆಜ್ ಅಂತೂ ಒಂದು ಕಡೆ ತಿಂದ್ಬಿಟ್ಟು ಇನ್ನೊಂದು ಕಡೆ ತಿನ್ನೋದಕ್ಕಾಗಲ್ಲ. ಆದರೂ ಅವರಷ್ಟು ಪ್ರೀತಿಯಿಂದ ಹೇಳಿದ್ರಲ್ವ, ಅದರಿಂದ ಫಂಕ್ಷನ್ ಅಟೆಂಡ್ ಮಾಡಬೇಕಂತ ಹೋಗಿದ್ದು. ಒಟ್ನಲ್ಲಿ ಎಲ್ಲರ ಜೊತೆ ಹೋಗಿದ್ದು, ಪ್ರೀತಿಯಿಂದ ಇದ್ದಿದ್ದು, ಓಡಾಡ್ಕೊಂಡು ಫಂಕ್ಷನ್ ಮಾಡಿದ್ದು ಖುಷಿ ಆಯಿತು. ನನ್ನ ಜೀವನದ ಒಳ್ಳೆಯ ದಿನಗಳಲ್ಲಿ ಈ ದಿನ ಕೂಡ ಸೇರ್ಕೊಂತು. ಇಲ್ಲಿ ನೋಡಿ, ಸಾನು ಸೀರೆ ಹಾಕ್ಕೊಂಡಿದ್ಲಲ್ವ, ಇಲ್ಲಿ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಸಾನು ಪಕ್ಕ ಇರೋದು ಶಾರು, ನಿಮಗೆಲ್ಲ ಗೊತ್ತೇ ಇದೆ. ಶಾರು ಪಕ್ಕ ಇರೋದು ಹಂಸ, ಅಮ್ಮು, ಅವಳು ರೇಖಕ್ಕನ ಮಗಳು. ಎಲ್ಲರೂ ನಮ್ಮ ಫ್ಯಾಮಿಲಿಯವ್ರು ಬನ್ನಿ ಒಂದು ಜೊತೆಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ರು ಪ್ರೇಮಕ್ಕ. ಸೊ ನಾವೆಲ್ಲ ಓರ್ಗಿತ್ತಿರು ಮಕ್ಕಳು ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಇಲ್ಲಿಗೆ ಈ ದಿನದ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.